ಎಲ್ಲ ಕಾರ್ಯಕ್ರಮಗಳ ಶಿಲಾನ್ಯಾಸ ಅನಾವರಣವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿದ್ದಾರೆ ಗಣ್ಯರು. ಚಪ್ಪಾಳೆ. ಸುಮಾರು 3 ಎಕರೆ ಉಳ್ಳಂತ ಆಶ್ರಯ ಬಡಾವಣೆ ಇದು. ಸುಮಾರು 3 ಎಕರೆ ಉಳ್ಳಂತ ಆಶ್ರಯ ಬಡಾವಣೆ ಇದು. ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇರುವಂತಹ ಈ ಮನುಷ್ಯನ ಚಿಂತನೆ ಗ್ರೋಯಿಂಗ್ ಒನ್ ಆಫ್ ದ ಸಿಟಿ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಕೂಡ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವಾಗ ಎಲ್ಲ ಥರದ ವ್ಯವಸ್ಥೆ, ಏರ್ಪೋರ್ಟು, ಬಸ್ ಸ್ಟ್ಯಾಂಡು, ರೈಲು ಮಾರ್ಗ ಜಾಸ್ತಿ ಕೂಡ ಇರೋದ್ರಿಂದ ದಯವಿಟ್ಟು ಜನಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಜನರು ಬರ್ತಕ್ಕಂಥ ವಾತಾವರಣ ಕೂಡ ಜಾಸ್ತಿ ಇರೋದ್ರಿಂದ ಸುರೇಶ್ ಅವರೇ ಕನಿಷ್ಠ ನೀರಿಗೆ ಯಾವುದೇ ಥರದ ತೊಂದರೆ ಇರತಕ್ಕಂಥ ರೀತಿಯಿಂದ ನೀವು ಶಿವಮೊಗ್ಗ ನಗರದ ಪರವಾಗಿ ನಿಮಗೆ ಕೈ ಕೇಳ್ಕೊಳ್ತೀನಿ. ನೀವು ಅದನ್ನು ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಭಾಳ ಒಳ್ಳೆಯ ರೀತಿಯಲ್ಲಿ ಹೋಗೋಕ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಬೇರೆ ಬೇರೆ ಬಗ್ಗೆ ಬೇರೆ ಎಲ್ಲರೂ ಮಾತಾಡ್ತಾರೆ. ಅದನ್ನೇ ಹೆಚ್ಚು ಸಮಯ ಹೋಗೋದಿಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದು ನೀವು ಕೂಡ ವಾಪಸ್ಸು ಬೇಗ ಹೋಗಬೇಕಾಗಿತ್ತು. ಇವತ್ತೇ ಪಾಪ ಅವರಿಗೆ ನೀವೇ ಬಂದು ಮಾಡಬೇಕು, ನಮ್ಮ ತಂದೆಯವರ ಹೆಸರು ಕೂಡ ನೀವು ಎಲ್ಲ ನೀವೇ ಮಾಡಿಕೊಡಿ ಅಂದರು. ನಾಯಿಲ್ಲ ಬೇಡ, ನಾ ಮಾಡಿದ ಮಗನಾಗಿ ಗೌರವ ಬರೋದಿಲ್ಲ. ಅಭಿಮಾನಿಗಳ ಜೊತೆಗೆ ನಿಮ್ಮತ್ತವ್ರು ಬಂದ ಮಾಡಿದಾಗ ಅದು ಬಂಗಾರಪ್ಪಾಜಿಯವ್ರಿಗೂ ಗೌರವ ಬರ್ತದೆ, ಆ ವೇದಿಕೆಗೂ ಕೂಡ ಗೌರವ ಬರ್ತದೆ. ಅದಕ್ಕೆ ನೀವೇ ಬರಬೇಕು ಅಂತ ಹೇಳಿದರೆ ಅದಕ್ಕೆ ವಿಶೇಷವಾಗಿ ತಾವು ಬಂದಿದ್ದೀರಿ. ಧನ್ಯವಾದಗಳು. ನಮ್ಮ ಶಿವಮೊಗ್ಗ ಜಿಲ್ಲೆ ಬೇರೆ ಬೇರೆ ನಗರಗಳು ಇದೆ, ಇಲ್ಲೂ ಕೂಡ ಕೆಲವು ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ. ನೀವು ಕೂಡ ಇವತ್ತು ಬರಬೇಕಾದ್ರೆ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಅದೆಲ್ಲ ಕೂಡ ಹಂತವಾಗಿ ನೋಡಿಕೊಂಡು ನೀವು ದಯವಿಟ್ಟು ಆ ಸಹಕಾರವನ್ನು ಹೆಚ್ಚು ಒತ್ತನ್ನು ನೀವು ಕೊಡ್ತೀರಿ ಅಂತಕ್ಕಂಥದ್ದನ್ನು ಶಿವಮೊಗ್ಗ ಜಿಲ್ಲೆಯ ಜನತೆ ಪರವಾಗಿ ನಿಮಗೆ ವಿಶೇಷವಾಗಿ ಬೇಡಿಕೆಗಳನ್ನು ನೀಡ್ತಾ ನೀವು ಬಂದಿದ್ದಕ್ಕೆ ಭಾಳ ಸಂತೋಷ ಅಂತಕ್ಕಂಥದ್ದು ಹೇಳಿ ಬೇಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಹಿರಿಯರಿಗೂ ಕೂಡ ಬಂಗಾರಪ್ಪನವರ ಅಭಿಮಾನಿಗಳು ಕೂಡ ನಾನು ವಿಶೇಷವಾಗಿ ಗೌರವ ಕೊಟ್ಟು ನನ್ನ ಸುಮಾರು ಅದ್ರ ಬಗ್ಗೆ ನಾನು ಅವರಿಗೆ ಬಿಡ್ತೀನಿ. ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ಏನು ಇವತ್ತು ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮುಂದುವರೆದ ಭಾಗದಲ್ಲಿ ನಾನು ನಮ್ಮ ಬಲ್ಕೇಶ್ವರ ಅವರು ಮತ್ತು ಬೇರೆ ಬೇರೆಯವರು ಕೂಡ ಸುರೇಶ್ ಅವರು ಸ್ವಲ್ಪ, ಯಾಕಂದರೆ ಶಿವಮೊಗ್ಗ ಈಗ ನೀವು ಭಾಷಣ ಮಾಡಬೇಕಾದ್ರೆ ಬಂಗಾರಪ್ಪ ಬಗ್ಗೆ ಮಾತಾಡ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮದೇ ಸರ್ಕಾರ ಇರಬೇಕಾದ್ರೆ ನೀವು ಅಷ್ಟು ದೂರದಿಂದ ಬಂದಿರಿ, ಕಷ್ಟಪಟ್ಟು ಬಂದಿರಿ, ಬರೀ ಕೈಲಿ ಹೋಗ್ಬೇಡಿ, ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾ ಘೋಷಣೆ ಎಲ್ಲ ಮಾಡಿ ಹೋಗ್ತೀವಿ ಅಂತೇಳಿ ವಿಶ್ವಾಸ. ಯಾಕಂದರೆ ಅದಕ್ಕೆ ನೀವು ಲಾಸ್ಟ್ ಮಾತಾಡ್ತಾರೆ ಎಲ್ಲ ಬೇರೆ ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಬೇಜಾರು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಸ್ವಲ್ಪ ಸ್ವಲ್ಪ ನಾನು ಏನು ಬೇಕಾದ್ರೆ ಒಂದು ಬೈಕ್ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮಗಂತ. ದಯವಿಟ್ಟು ಆ ಚಾನ್ಸ್ ನೀವು ತಗೊಳಕ್ಕೆ ಹೋಗ್ಬೇಡಿ. ಎಲ್ಲ ಅದು ಸ್ವಲ್ಪ ಇದು ಟೋಕನ್ನು ಅಂದ್ಕೊಂಡಿದ್ವಿ. ಆದರೆ ವಿಶೇಷವಾಗಿ ನನಗೊಂದು ವಿಚಾರ ಭಾಳ ಇದೆ. ಬೇರೆ ಬೇರೆ ಹಂತಕ್ಕೂ ಆಗಲಿ ಅವರೆಲ್ಲರೂ ಕೂಡ ಮಾತುಗಳನ್ನು ಆಡ್ತಾರೆ. ಆದರೆ ವಿಶೇಷವಾಗಿ ಶಿವಮೊಗ್ಗ ಸಿಟಿಗೆ ನಾವು ಏನು ಅವತ್ತು ಬಂಗಾರಪ್ಪ ಜೋಡಿಂದರೆ ಅವತ್ತು ನೀರನ್ನು ಟೌನಿಗೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಬಂಗಾರಪ್ಪ ಜೋಡಿ ನಡೆಸ್ಕೊಳ್ತಾರೆ. ಆದರೆ ಶಿವಮೊಗ್ಗ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನೀರು